ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಕಾಲೇಜ್ ಅಣ್ಣ ಗೈಡ್ ಯೂಟ್ಯೂಬ್ ಚಾನಲ್. ಈ ವಿಡಿಯೋ ಬಂದುಬಿಟ್ಟು PGCET 2026ಗೆ ಯಾರೆಲ್ಲ ಅಡ್ಮಿಷನ್ ತೊಗೊಳ್ಬೇಕಂತಿದ್ದೀರಾ, ನೀವು ಯಾವ ರೀತಿ KA ಥ್ರೂ ಕೌನ್ಸ್ಲಿಂಗ್ ಅಟೆಂಡ್ ಆಗಬೇಕು, ರಿಜಿಸ್ಟ್ರೇಷನ್ ಯಾವ ಥರ ಮಾಡ್ಕೊಳ್ಬೇಕು, ಆನ್ಲೈನ್ ಅಪ್ಲಿಕೇಶನ್ ಯಾವ ರೀತಿ ಹಾಕಬೇಕು, ಡಾಕ್ಯುಮೆಂಟ್ಸ್ ಯಾವ ರೀತಿ ಅಪ್ಲೋಡ್ ಮಾಡಬೇಕು, ಏನು ಫಾರ್ಮ್ಯಾಟಲ್ಲಿ ಅಪ್ಲೋಡ್ ಮಾಡಬೇಕು, ಮತ್ತು ಪೇಮೆಂಟು ನೀವು ಯಾವ ರೀತಿ ಪೇ ಮಾಡಬೇಕು. ನಿಮ್ಮ ಏನಂತಂದರೆ, ಸರ್ ನಂದು ಇನ್ನೂ ಡಿಗ್ರಿನೇ ಮುಗ್ದಿಲ್ಲ, ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಇವಾಗ 8th ಸೆಮ್ಮಲ್ಲಿ ಇದ್ದಾರೆ, ನಂದು ಡಿಗ್ರಿನೇ ಮುಗ್ದಿಲ್ಲ, ಬಟ್ ನಾನು MTech ಮಾಡ್ಬೇಕಂತಿದ್ದೀನಿ, ನಾನು ಫಾರ್ಮ್ ಫಿಲ್ಅಪ್ ಮಾಡಬೇಕಾ? ಎಸ್, ನೀವು ಮಾಡ್ಬೋದು. ಅದು ಯಾವ ರೀತಿ ಅನ್ನೋದನ್ನ ನಾನು ಹೇಳಿರ್ತೀನಿ. ಮತ್ತು ಡಿಗ್ರಿ ಎಲ್ಲ 3 ಇಯರ್ಸ್ ಜನರಲ್ ಡಿಗ್ರಿ ಯಾರ್ದಿರುತ್ತೆ ಅವ್ರದ್ದು 6th ಸೆಮ್ದು 5th ಸೆಮ್ದು ರಿಸಲ್ಟೇ ಬಂದಿಲ್ಲ. ಸರ್ ನಾನೇನು ಮಾಡ್ಬೇಕು ಸರ್, ಏನಂತ ಫಿಲ್ ಮಾಡಬೇಕು, ನಾನು ಮಾಸ್ಟರ್ ಡಿಗ್ರಿ ಮಾಡ್ಬೇಕಂತ ಇದ್ದೀನಿ ಅಂತ ಅನ್ನೋರು, ಅವರಿಗೂ ಕೂಡ ಇಲ್ಲಿ ಯಾವ ರೀತಿ ಅಪ್ಲೈ ಮಾಡ್ಬೇಕನ್ನೋದನ್ನ ನಾನು ಕ್ಲಿಯರಾಗಿ ಹೇಳ್ತೀನಿ. ಸೊ ಬನ್ನಿ ವಿಡಿಯೋನ ನೋಡೋಣ. ನೀವೇನಿಲ್ಲ, ಜಸ್ಟ್ ಕಾಲೇಜನ್ನು ಗೈಡ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಪ್ರತಿಯೊಂದು ವಿಡಿಯೋಗೆ ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಅವರಿಗೆ ಹೆಲ್ಪ್ ಆಗುತ್ತೆ. ಈ ವಿಡಿಯೋ ಬಂದುಬಿಟ್ಟು PGCET ಸ್ಟೂಡೆಂಟ್ಸ್ಗೆ ಅನ್ವಯ ಆಗುತ್ತೆ. ಇವಾಗ ಯಾರೆಲ್ಲ PUC ಮುಗಿಸ್ಕೊಂಡು KCT ಎಕ್ಸಾಮ್ ಅದೆಲ್ಲ ಪ್ರಿಪೇರ್ ಆಗ್ತಿದ್ದಾರೆ, ನೀಟ್ JEE ಅವರಿಗೆಲ್ಲ ಬರೀ PGCET MBA MC MTech ಆರ್ಕಿಟೆಕ್ಚರ್ ಮಾಡ್ಬೇಕಂತಿದ್ದಾರೆ ಅವ್ರಿಗೆ. ಬನ್ನಿ, ಓಕೆನಾ? ನೀವು ಯಾವುದೇ ಒಂದು ಬ್ರೌಸರಲ್ಲಿ ಹೋಗ್ಬಿಟ್ಟು KE ಅಂತ ಸರ್ಚ್ ಮಾಡಿ. KE ಅಂತ ಸರ್ಚ್ ಮಾಡಿದ್ಮೇಲೆ ಇದು ಯಾವ ರೀತಿ ಓಪನ್ ಮಾಡ್ಬೇಕನ್ನೋದನ್ನ ನಾನು ಹೇಳ್ಕೊಡ್ತೀನಿ, ಓಕೆನಾ? ನೀವು ಯಾವುದೇ ಒಂದು ಬ್ರೌಸರಲ್ಲಿ ಹೋದ್ಮೇಲೆ KE ಅಂತ ಸರ್ಚ್ ಮಾಡಿದ್ಮೇಲೆ ಈ ಥರ ಬರುತ್ತೆ, ಕರ್ನಾಟಕ ಸರ್ಕಾರ ಅಫಿಷಿಯಲ್ ವೆಬ್ಸೈಟ್ ಅಂತ. ಇಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿದ್ಮೇಲೆ ಈ ರೀತಿ ಬರುತ್ತೆ. ಇಲ್ಲಿ ಮೇಲೇ ಅಡ್ಮಿಷನ್ ಅಂತ ಬಂದಿರುತ್ತೆ. ಅಡ್ಮಿಷನ್ ಅಂತ ಬಂದಮೇಲೆ ಕ್ಲಿಕ್ ಮಾಡಿಬಿಟ್ಟು PGCET 2026 ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಆಮೇಲೆ PGCET ಆನ್ಲೈನ್ ಅಪ್ಲಿಕೇಶನ್ ಅಂತ ಇರುತ್ತೆ, ಇಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿದ್ಮೇಲೆ ನೀವು ಹೊಸ ಯೂಸರ್ ಆಗಿದ್ದರೆ, ಇನ್ನೂ ರಿಜಿಸ್ಟ್ರೇಷನ್ ಆಗಿಲ್ಲ ಅಂದರೆ ಪ್ರೊಸೀಡ್ ಟು ರಿಜಿಸ್ಟ್ರೇಷನ್ ಫಾರ್ ನ್ಯೂ ಯೂಸರ್ ಅಂತ ಕ್ಲಿಕ್ ಮಾಡಬೇಕು. ಇಲ್ಲ ನೀವು ಆಲ್ರೆಡಿ ರಿಜಿಸ್ಟರ್ ಆಗಿದ್ದರೆ, ನಿಮ್ಮ ಹತ್ರ ಅಪ್ಲಿಕೇಶನ್ ರಿಜಿಸ್ಟ್ರೇಷನ್ ನಂಬರ್ ಇದೆ ಮತ್ತು ಪಾಸ್ವರ್ಡ್ ಇದೆ ಅಂತಂದರೆ ಪ್ರೊಸೀಡ್ ಟು ಲಾಗಿನ್ ಫಾರ್ ದಿ ನ್ಯೂ ರಿಜಿಸ್ಟರ್ಡ್ ಯೂಸರ್ ಅಂತ ಕ್ಲಿಕ್ ಮಾಡಬೇಕು. ಇವಾಗ ನಾನು ರಿಜಿಸ್ಟ್ರೇಷನ್ ಯಾವ ರೀತಿ ಆಗಬೇಕನ್ನೋದನ್ನು ತೋರಿಸ್ತೀನಿ. ಆಮೇಲೆ ರಿಜಿಸ್ಟರ್ ಯೂಸರ್ ಯಾವ ರೀತಿ ಅಪ್ಲಿಕೇಶನ್ ಹಾಕಬೇಕನ್ನೋದನ್ನ ನಾನು ತೋರಿಸ್ತೀನಿ. ಪ್ರೊಸೀಡ್ ಟು ರಿಜಿಸ್ಟ್ರೇಷನ್ ಫಾರ್ ನ್ಯೂ ಯೂಸರ್ ಅಂತ ಇದೆ, ಇಲ್ಲಿ ಕ್ಲಿಕ್ ಮಾಡಿ. ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ, ಓಕೆನಾ? ಇಲ್ಲಿ IP ಅಡ್ರೆಸ್ ಏನಾಗಿರುತ್ತೆ ಅದು ಆಟೋಮೆಟಿಕ್ ಆಗಿ ತೊಗೊಂಡಿರುತ್ತೆ. ನಿಮ್ಮ ಯಾವ ಲೊಕೇಶನಿಂದ ನೀವು ಅಪ್ಲಿಕೇಶನ್ ಹಾಕ್ತಿದ್ದೀರಾ ಅಲ್ಲಿ. ಹ್ಯಾವ್ ಯು ಕಂಪ್ಲೀಟೆಡ್ SSLC ಫ್ರಮ್ KCB ಅಂದರೆ ಕರ್ನಾಟಕದಿಂದ ನೀವು SSLCನ ಕಂಪ್ಲೀಟ್ ಮಾಡಿದ್ದೀರಾ ಅಂತ ಕೇಳ್ತಾ ಇದ್ದಾರೆ. ಎಸ್ ಇದ್ದರೆ ಎಸ್ ಅಂತ ಹಾಕಿ, ಇಲ್ಲಾಂದರೆ ಇಲ್ಲ ಅಂತ ಹಾಕಿ. ಇದ್ದರೂ ಎಸ್ ಅಂತ ಹಾಕಿದ್ರು ರಿಜಿಸ್ಟ್ರೇಷನ್ ನಂಬರ್ ಹಾಕಬೇಕಾಗುತ್ತೆ, ಇಲ್ಲಾಂದ್ರೂ ರಿಜಿಸ್ಟ್ರೇಷನ್ ನಂಬರ್ 10th ಮಾರ್ಕ್ಸ್ ಕಾರ್ಡ್ ಮೇಲೆ ಇರುತ್ತೆ, ಅದನ್ನು ಹಾಕಬೇಕಾಗುತ್ತೆ. ಅದನ್ನು ಹಾಕಿದ್ಮೇಲೆ ವೆರಿಫೈ ಅಂತ ಕ್ಲಿಕ್ ಮಾಡಬೇಕು. ವೆರಿಫೈ ಅಂತ ಕ್ಲಿಕ್ ಮಾಡಿದ್ಮೇಲೆ ಯಾವ ರೀತಿ ಬರುತ್ತೆ ಅಂದರೆ ಈ ರೀತಿ ಡಿಸ್ಪ್ಲೇ ಆಗಿರುತ್ತೆ, ಓಕೆನಾ? ವೆರಿಫೈ ಅಂತ ಕ್ಲಿಕ್ ಮಾಡಿದ್ಮೇಲೆ ನಿಮ್ಮ SSLC ಮಾರ್ಕ್ಸ್ ಕಾರ್ಡ್ನಲ್ಲಿರೋ ಹೆಸರು, ಡೇಟ್ ಆಫ್ ಬರ್ತು, ಜೆಂಡರು, ತಂದೆ ಹೆಸರು, ತಾಯಿ ಹೆಸರು, ಇದನ್ನೆಲ್ಲನೂ ಆಟೋಮೆಟಿಕ್ಕಾಗಿ ಅಪಿಯರ್ ಆಗುತ್ತೆ. ನಿಮ್ಗೇನಾದರೂ ನಿಮ್ಮ ಹತ್ರ SATS ನಂಬರ್ ಅಂತ ಇದ್ದರೆ, ಸ್ಕಾಲರ್ಶಿಪ್ ಏನಾದರೂ ನೀವು SSP ಮೂಲಕ ಹಾಕಿದರೆ ನಿಮ್ಮ ಹತ್ರ SATS ನಂಬರ್ ಇರುತ್ತೆ, ಇಲ್ಲ BCM ಹಾಸ್ಟೆಲ್ ಹಾಕಿದರೆ ನಿಮ್ಮ ಹತ್ರ SATS ನಂಬರ್ ಇರುತ್ತೆ. ಯಾರೆಲ್ಲ 1 to 12th ಕರ್ನಾಟಕದಲ್ಲೇ 1 to ಡಿಗ್ರಿ ಕರ್ನಾಟಕದಲ್ಲೇ ಕಂಪ್ಲೀಟ್ ಮಾಡಿದರೆ ನಿಮ್ಮ ಹತ್ರ ಕಂಪಲ್ಸರಿ SATS ನಂಬರ್ ಇರುತ್ತೆ, ಅದನ್ನು ಎಂಟರ್ ಮಾಡ್ಕೊಳ್ಳಿ. SATS ನಂಬರ್ ಯಾವ ಥರ ಗೊತ್ತಿಲ್ಲ ಅಂದರೆ ಯಾವ ಥರ ಚೆಕ್ ಮಾಡ್ಕೋಬೇಕಂತಂತೂ ನಾನು SSP ವಿಡಿಯೋದಲ್ಲಿ ಹಾಕಿದ್ದೀನಿ, ಆ ವಿಡಿಯೋನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಅದನ್ನು ಕೂಡ ನೀವು ನೋಡಿಕೊಂಡು SATS ನಂಬರ್ನ ಚೆಕ್ ಮಾಡ್ಕೊಳ್ಳಿ. ನಿಮ್ಮದು ಚೂಸ್ ರಿಜಿಸ್ಟ್ರೇಷನ್ ಮೆಥಡ್ ಅಂತ ಇದೆ, ವಾಲಂಟರ್ಲಿ ಕನ್ಸೆಂಟ್ ಶೇರ್ ಮೈ ಆಧಾರ್ ನಂಬರ್ ಆ್ಯಂಡ್ ಅಂತ ಇರುತ್ತೆ. ಇದನ್ನು ರೇಡಿಯೋ ಬಟನ್ ಇರುತ್ತೆ, ರೌಂಡ್ ಇರೋ ರೇಡಿಯೋ ಬಟನ್ನ ಸೆಲೆಕ್ಟ್ ಮಾಡಿಕೊಂಡು ರಿಜಿಸ್ಟರ್ ಥ್ರೂ ಆಧಾರ್ ಅಂತ ಕ್ಲಿಕ್ ಮಾಡಬೇಕು. ಅವಾಗ ಏನಾಗಿರುತ್ತೆ ಅಂತಂದರೆ ನಿಮ್ಮದು ಈ ರೀತಿ ರೀಡೈರೆಕ್ಟ್ ಆಗಿರುತ್ತೆ. ಇಲ್ಲಿ ಮತ್ತೆ ಈ KYC ಪೇಜ್ಗೆ ಬಂದಿರುತ್ತೆ. ಈ KYC ಪೇಜಲ್ಲಿ ನೀವು ಏನು ಮಾಡಬೇಕಂತಂದರೆ, ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಹಾಕಿಬಿಟ್ಟು OTP ಪಡೆಯಿರಿ ಅಂತ ಕ್ಲಿಕ್ ಮಾಡಿ. ಆಧಾರ್ ಕಾರ್ಡ್ ನಂಬರ್ ಮೇಲೆ ಹಾಕಿದ್ಮೇಲೆ ಸ್ಕ್ರೋಲ್ ಡೌನ್ ಮಾಡಬೇಕು. OTP ಅಂತ ಇಲ್ಲಿ ರೇಡಿಯೋ ಬಟನ್ ಸೆಲೆಕ್ಟ್ ಮಾಡ್ಕೊಳ್ಬೇಕು, ಇಲ್ಲಿದೆ ನೋಡಿ. OTP ಅಂತ ಸೆಲೆಕ್ಟ್ ಮಾಡ್ಕೊಂಡು OTP ಪಡೆಯಿರಿ, ಜನರೇಟ್ OTP ಅಂತ ಕ್ಲಿಕ್ ಮಾಡ್ಕೊಂಡ್ಮೇಲೆ OTP ಏನು ಬಂದಿರುತ್ತೆ, ನಿಮ್ಮ ಮೊಬೈಲ್ ನಂಬರ್, ಆಧಾರ್ ಕಾರ್ಡ್ಗೆ ಯಾವುದು ಮೊಬೈಲ್ ಲಿಂಕ್ ಇರುತ್ತಲ್ಲ ನಂಬರು, ಅಲ್ಲಿ ಬಂದಿರುತ್ತೆ, ಅದನ್ನು OTP ಇಲ್ಲಿ ಹಾಕ್ಬಿಟ್ಟು ಸಬ್ಮಿಟ್ ಅಂತ ಕ್ಲಿಕ್ ಮಾಡಿ. ಏನಾದರೂ ನಿಮಗೆ OTP ಬಂದಿಲ್ಲ, ನೆಟ್ವರ್ಕ್ ಇಶ್ಯೂಯಿಂದ ಒಂದೊಂದು ಸಲ ಬರೋದಿಲ್ಲ, ಸರ್ ಬಂದಿಲ್ಲ ಅಂತ ಪ್ಯಾನಿಕ್ ಆಗಕ್ಕೆ ಹೋಗಬೇಡಿ, ಮತ್ತೊಂದು ಸಲ ರೀಸೆಂಡ್ OTP ಅಂತ ಇದು ಮಾಡಿ. ಸರ್ವರು ಯಾವಾಗ ಅಂತಂದರೆ ಈವ್ನಿಂಗ್ ಟೈಮಲ್ಲಿ ಸ್ವಲ್ಪ ಸ್ಲೋ ಇರುತ್ತೆ, ರಾತ್ರಿ 10 ಗಂಟೆ ಆದಮೇಲೆ, ಆ ಟೈಮಲ್ಲಿ ಟ್ರೈ ಮಾಡಿ, ಓಕೆನಾ? ಇಲ್ಲಿ ಸಬ್ಮಿಟ್ ಅಂತ ಕೊಟ್ಟಮೇಲೆ ನಿಮ್ಮ ಆಧಾರ್ ಕಾರ್ಡ್ನ ಏನಾಗುತ್ತೆ ಅಂದರೆ ನಂಬರ್ನ ತೊಗೊಂಡಿರುತ್ತೆ. ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ತೊಗೊಂಡ್ಮೇಲೆ ನಿಮ್ಮ ಕ್ವಾಲಿಫಿಕೇಷನ್ ಏನಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಂಡಿಯನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ.
ಇಮೇಲ್ ನಿಮ್ದು ಇಮೇಲ್ ಹಾಕಿ, KE ಅದಲ್ಲ, ಇಲ್ಲಿ KE ಅಂತ ಸುಮ್ಮನೆ ಹಾಕಿದ್ದಾರೆ ಅವರು. ನಿಮ್ಮ ಇಮೇಲ್ ಹಾಕಿ, ಮೊಬೈಲ್ ನಂಬರ್ ನಿಮ್ದು ಹಾಕಿ, ಸೆಂಡ್ OTP ಅಂತ ಕೊಡಿ. ಏನಕ್ಕೆ ಸೆಂಡ್ OTP ಅಂದರೆ ಇದು ನೀವು ರಿಜಿಸ್ಟ್ರೇಷನ್ ಆಗ್ತಾ ಇದ್ದೀರಾ. ನಿಮಗೆ ನೆಕ್ಸ್ಟು ರಿಜಿಸ್ಟ್ರೇಷನ್ ಆಗುವಾಗ, ಕೌನ್ಸಿಲಿಂಗ್ ಅಟೆಂಡ್ ಆಗುವಾಗ, ಯಾವ ಟೈಮಲ್ಲಾದರೂ ಎನಿ ಟೈಮ್ ನಿಮಗೆ OTP ಬರ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ಈ ಇಮೇಲ್ ಸೆಂಡ್ OTP ಅಂದರೆ ರಿಜಿಸ್ಟರ್ ಆಗಿರುತ್ತೆ ಮತ್ತು ಮೊಬೈಲ್ ರಿಜಿಸ್ಟರ್ ಆಗಿರುತ್ತೆ. ಇದನ್ನು ನೀವು ಆಧಾರ್ ಕಾರ್ಡ್ಗೆ ಲಿಂಕ್ ಇರೋದಲ್ಲ, ಯಾವ್ದು ಬೇಕಾದರೂ ಕೊಟ್ಕೊಳ್ಬೋದು. ಆಮೇಲೆ ಕನಿಷ್ಠ 8 ಕ್ಯಾರೆಕ್ಟರ್ ಉಳ್ಳ ಪಾಸ್ವರ್ಡ್ ಅಂದರೆ ನೀವು ನಿಮ್ಮ ಪಾಸ್ವರ್ಡ್ ಎಂಟರ್ ಮಾಡಬೇಕಾಗುತ್ತೆ. ಇಲ್ಲಿ ಅಪ್ಲಿಕೇಶನ್ ರಿಜಿಸ್ಟ್ರೇಷನ್ ನಂಬರ್, ಪಾಸ್ವರ್ಡ್ ವೆರಿ ಇಂಪಾರ್ಟೆಂಟ್ ಅಪ್ಲಿಕೇಶನ್ ಹಾಕೋದಕ್ಕೆ. ಪಾಸ್ವರ್ಡ್ ಏನಾಗಿರುತ್ತೆ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಒಂದು ಕ್ಯಾಪಿಟಲ್ ಲೆಟರು ಮತ್ತು ಸ್ಪೆಷಲ್ ಕ್ಯಾರೆಕ್ಟರು ಇದು ಹಾಕಿರಿ. ಯಾವ ರೀತಿ ಅಂತಂದರೆ ನಿಮ್ಮ ಹೆಸರು ರಮೇಶ್ ಅಂತ ಇದ್ದರೆ R ಅಂತ ಕ್ಯಾಪಿಟಲ್ ಹಾಕಿ, ರಮೇಶ್ @ 1 2 3 ಇಲ್ಲ ನಿಮ್ಮ ಡೇಟ್ ಆಫ್ ಬರ್ತು 2001 ಆ ಥರ ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತು ಅದೇ ಸೇಮ್ ಪಾಸ್ವರ್ಡ್ನ ಇಲ್ಲಿ ಹಾಕಿ ಕನ್ಫರ್ಮ್ ಮಾಡ್ಕೊಳ್ಬೇಕು. ಇತ್ತೀಚಿನ ಪಾಸ್ವರ್ಡ್ ಫೋಟೋ ನಿಮ್ದೇನಾಗಿದೆ, ಸ್ಟೂಡೆಂಟ್ ಫೋಟೋ 50 KBಯಲ್ಲಿ ಕನ್ವರ್ಟ್ ಮಾಡ್ಕೊಂಡು ಇಲ್ಲಿ ಅಪ್ಲೋಡ್ ಮಾಡಬೇಕು. ಯಾವ ರೀತಿ ಕನ್ವರ್ಟ್ ಅಂತಂದರೆ ಫೋಟೋ ರೆಡ್ಯೂಸರ್ ಅಂತ ಯಾವುದೇ ಒಂದು ಮೊಬೈಲಲ್ಲಿ ಹೋಗಿ ನೀವು ಕೂಡ ಕ್ರೋಮ್ ಬ್ರೌಸಲ್ಲಿ ಫೋಟೋ ಸೈಜ್ ರೆಡ್ಯೂಸ್ ಅಂತ ಕ್ಲಿಕ್ ಮಾಡಿದ್ರೆ ಬಂದುಬಿಡುತ್ತೆ. ಆಮೇಲೆ ಇಲ್ಲಿ ಏನಿರುತ್ತೆ ಕ್ಯಾಪ್ಷನ್ ಅದನ್ನೇ ಎಂಟರ್ ಮಾಡಿ. ಸ್ಮಾಲ್ ಲೆಟರ್ ಇದ್ದರೆ ಸ್ಮಾಲ್ ಲೆಟರ್, ದೊಡ್ಡದಾಗಿದ್ದರೆ ಕ್ಯಾಪಿಟಲ್ ಲೆಟರ್ಸ್ ಇದ್ದರೆ ಕ್ಯಾಪಿಟಲ್. ಆಮೇಲೆ ರಿಜಿಸ್ಟರ್ ಅಂತ ಕ್ಲಿಕ್ ಮಾಡಿ. ರಿಜಿಸ್ಟರ್ ಅಂತ ಕ್ಲಿಕ್ ಮಾಡಿದ್ಮೇಲೆ ಏನಾಗುತ್ತೆ ಅಂದರೆ ರಿಜಿಸ್ಟ್ರೇಷನ್ ಸಕ್ಸಸ್ಫುಲಿ ಅಂತ ಬರುತ್ತೆ. ನಿಮಗೊಂದು ಅಪ್ಲಿಕೇಶನ್ ನಂಬರ್ ಬರುತ್ತೆ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ, ಸೇವ್ ಯುವರ್ ಅಪ್ಲಿಕೇಶನ್ ನಂಬರ್. ನೀವು ಅಪ್ಲಿಕೇಶನ್ ನಂಬರ್ನ ನೆನ್ಪಿಟ್ಕೊಳ್ಳಿ. ಆಮೇಲೆ ಗೋ ಟು ಹೋಮ್ ಪೇಜ್ ಅಂತ ಕ್ಲಿಕ್ ಮಾಡಿ. ಗೋ ಟು ಹೋಮ್ ಪೇಜ್ ಅಂತ ಕ್ಲಿಕ್ ಮಾಡಿದ್ಮೇಲೆ ಮತ್ತೆ ನೀವು ಈ ಪೇಜ್ ಬಂದಿರ್ತೀರ. ಈ ಪೇಜೆಲ್ಲ ತೋರಿಸ್ತೀನಿ ನೋಡಿ. ಇವಾಗ ಈ ಪೇಜ್ ಬಂದಿರ್ತಾರೆ. ಇಲ್ಲಿ ಏನು ಮಾಡಬೇಕು, ನೀವು ಪ್ರೊಸೀಡ್ ಟು ಲಾಗಿನ್ ಅಂತ ಕ್ಲಿಕ್ ಮಾಡಬೇಕು. ಮತ್ತೆ ಈ ಪೇಜ್ ಬಂದಿರ್ತಾರೆ. ಪ್ರೊಸೀಡ್ ಟು ಲಾಗಿನ್ ಫಾರ್ ದಿ ರಿಜಿಸ್ಟ್ರೇಷನ್ ಯೂಸರ್. ಏನಕ್ಕಂತಂದರೆ ನೀವು ಇವಾಗ ರಿಜಿಸ್ಟರ್ ಆಗಿದ್ದೀರಾ, ನಿಮ್ಮ ಹತ್ರ ರಿಜಿಸ್ಟ್ರೇಷನ್ ನಂಬರ್ ಇದೆ ಮತ್ತು ಪಾಸ್ವರ್ಡ್ ಇದೆ. ಸೊ ಪ್ರೊಸೀಡ್ ಟು ಲಾಗಿನ್ ಅಂತ ಕೊಟ್ಬಿಟ್ಟು ರಿಜಿಸ್ಟ್ರೇಷನ್ ನಂಬರ್, ಪಾಸ್ವರ್ಡ್, ಕ್ಯಾಪ್ಚಾ ಕೊಟ್ಬಿಟ್ಟು ಲಾಗಿನ್ ವಿತ್ OTP ಅಂತ ಕೊಡಬೇಕು. OTP ಯಾವುದಕ್ಕೆ ಬರುತ್ತೆ ಅಂದರೆ ನಿಮ್ಮ ಮೊಬೈಲ್ ನಂಬರ್ ಹಾಕಿದ್ದೀರಾ ಅಲ್ವಾ ಅಲ್ಲಿ, ಅದಕ್ಕೆ OTP ಬಂದಿರುತ್ತೆ. ಅದನ್ನು ನೀವು ಎಂಟರ್ ಮಾಡಿಕೊಂಡು ಇದು ಮಾಡಬೇಕು. ಇದು ರಿಜಿಸ್ಟರ್ ಒಳಗಡೆ ಹೋದ್ಮೇಲೆ ಅಂತಂದರೆ ಲಾಗಿನ್ ಆದಮೇಲೆ ಯಾವ ರೀತಿ ಬರುತ್ತೆ ಅಂತಂದರೆ ಈ ರೀತಿ ಬರುತ್ತೆ. ಇಲ್ಲಿ ಮೊಬೈಲು, ಇಮೇಲು ಇಲ್ಲ ವಾಟ್ಸಪ್, ನೀವು ರಿಜಿಸ್ಟರ್ ಆಗುವ ಮೊಬೈಲ್ ನಂಬರ್ ಕೊಟ್ಟಿರ್ತಾರಲ್ವ, ಅದರಲ್ಲಿ ಇದು ಯಾವುದಾದ್ರೂ ಒಂದು ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮಗೆ OTP ಬರುತ್ತೆ. ಮೊಬೈಲ್ ಈಸ್ ಬೆಸ್ಟ್. ಮೊಬೈಲ್ ಹಾಕಿದ್ಮೇಲೆ ನಿಮ್ಗೆ ಒಂದು 6 ಡಿಜಿಟ್ OTP ಬರುತ್ತೆ. ಅದನ್ನು ಇಲ್ಲಿ ಎಂಟರ್ ಮಾಡ್ಕೊಂಡ್ಬಿಟ್ಟು ವೆರಿಫೈ OTP ಅಂತ ಕೊಡಿ. ಇಲ್ಲ ಏನಾದರೂ OTP ಬಂದಿಲ್ಲ ಅಂದರೆ ರೀಸೆಂಡ್ ಅಂತಲೂ ಇದೆ, ರೀಸೆಂಡ್ ಅಂತಲೂ ಕೊಟ್ಬಿಡಿ. ನೀವು ಮತ್ತೆ OTP ಎಲ್ಲ ಕೊಟ್ಟಿದ್ಮೇಲೆ ಈ ರೀತಿ ಬಂದುಬಿಡುತ್ತೆ. ಇದು PGCET ಅಪ್ಲಿಕೇಶನ್ ಪ್ರೋಸೆಸ್ ಸ್ಟಾರ್ಟ್ ಆಗುತ್ತೆ ಇವಾಗ, ಆ್ಯಕ್ಚುಯಲ್ ಪ್ರೋಸೆಸ್ಸು. ಈ ರೀತಿ ಒಂದು ಕೋರ್ಸ್ ಸೆಲೆಕ್ಷನ್ ಅಂತ ಬರುತ್ತೆ ಮತ್ತು ಎಕ್ಸಾಮ್ ಸೆಂಟರ್ ಸೆಲೆಕ್ಷನ್ ಅಂತ ಬರುತ್ತೆ. ಇಲ್ಲಿ ಸೆಕ್ಷನ್ 1 ಕೋರ್ಸ್ ಸೆಲೆಕ್ಷನ್, MCA, MBA, MTech. ಇಲ್ಲಿ ಚೆಕ್ ಬಾಕ್ಸ್ ಇರುತ್ತೆ, ಅಂದರೆ ಸ್ಕ್ವೇರ್ ಬಾಕ್ಸಸ್ ಇರುತ್ತೆ. ನೀವು 3 ಕೂಡ ಸೆಲೆಕ್ಟ್ ಮಾಡ್ಕೊಳ್ಬೋದು. ಈಗ ಇದು ಮೈಂಡಲ್ಲಿ ಇಟ್ಕೊಳ್ಬೇಡಿ. MBA ಸೆಲೆಕ್ಟ್ ಮಾಡಿದ್ಮೇಲೆ ನಾನು MCA ಸೆಲೆಕ್ಟ್ ಮಾಡ್ತಿದ್ರೆ MBA ಮತ್ತು ಅನ್ಸೆಲೆಕ್ಟ್ ಆಗುತ್ತೆ, ಆ ರೀತಿ ಥಿಂಕ್ ಮಾಡಬೇಡಿ. ನೀವು 3 ಬೇಕಾದರೆ ನೀವು 3ಕ್ಕೂ ಅಪ್ಲೈ ಮಾಡ್ಬೋದು. ಇವಾಗ ಇಂಜಿನಿಯರಿಂಗ್ ಸ್ಟೂಡೆಂಟ್ ಕಂಪ್ಯೂಟರ್ ಸೈನ್ಸಲ್ಲಿ ಇದ್ದೀರಾ ಅಂತ ತಿಳ್ಕೊಳ್ಳಿ. ನೀವು MCA ಮಾಡ್ಬೋದು, MBA ಮಾಡ್ಬೋದು, MTech ಕೂಡ ಮಾಡ್ಬೋದು. ಬೇರೆ ಎಲ್ಲ ಡಿಗ್ರಿ ಅವರು ಮಾಡ್ಬೋದು. ಇಂಜಿನಿಯರಿಂಗ್ ಅವರು ಎಲ್ಲನೂ ಸೆಲೆಕ್ಟ್ ಮಾಡ್ಕೊಳ್ಬೋದು. ನಿಮ್ಗೆ ಯಾವ್ದು ಇಷ್ಟ ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಎಕ್ಸಾಮ್ ಕೂಡ ಸೇಮ್ ಟೈಮ್ಗೆ ಇರೋದೆಲ್ಲ ಡಿಫ್ರೆಂಟ್ ಇರುತ್ತೆ. ನೀವು 3 ಅಪ್ಲೈ ಮಾಡಿದ್ರೆ ನಿಮಗೇನು ಕೋಇನ್ಸಿಡೆನ್ಸ್ ಎಕ್ಸಾಮ್ ಕಾನ್ಫ್ಲಿಕ್ಟ್ ಆಗೋದಿಲ್ಲ. ಓಕೆನಾ? ಆಮೇಲೆ ಅಪ್ಲೈ ಅಂತ ಕ್ಲಿಕ್ ಮಾಡಿ. ಅಪ್ಲೈ ಅಂತ ಕ್ಲಿಕ್ ಮಾಡಿದ್ಮೇಲೆ ಈ ರೀತಿ ಬರುತ್ತೆ. ಮತ್ತೆ ಅದೇ ಕೋರ್ಸ್ ಸೆಲೆಕ್ಷನ್, ಎಕ್ಸಾಮ್ ಸೆಂಟರ್. ಇಲ್ಲಿ ಅಪ್ಲೈಡ್ ಕೋರ್ಸಸ್ ಅಂತ ಬರುತ್ತೆ. ನೀವು ಯಾವುದ್ಯಾವುದೆಲ್ಲ ಮೇಲೆ ಸೆಲೆಕ್ಟ್ ಮಾಡಿದರೆ ಅದನ್ನು ಇಲ್ಲಿ ಅಪ್ಲೈಡ್ ಕೋರ್ಸಸಲ್ಲಿ ಡಿಸ್ಪ್ಲೇ ಆಗಿರುತ್ತೆ. ಇಲ್ಲಿ ಮೇನ್ ಪ್ರಾಬ್ಲಮ್ ಏನಂದರೆ ನೆಟ್ವರ್ಕ್ ಫ್ಲಕ್ಚುಯೇಷನಿಂದ ನೀವು MBA, MCA, MTech ಸೆಲೆಕ್ಟ್ ಮಾಡಿದ್ರು ಒಂದೊಂದು ಸಲ ಅಪ್ಲೈ ಅಂತ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಯಾವುದಾದ್ರೂ ಒಂದೇ ಬರೋದಾಗಲಿ ಇಲ್ಲ ಯಾವುದೇ ಬರೋದಿಲ್ಲ. ಯಾವುದೇ ಬರಲಿಲ್ಲ ಅಂದರೂ ಇರಲಿ ಬಿಡು ನೆಟ್ವರ್ಕ್ ಇಶ್ಯೂ ಇದೆ ಅಂದ್ಕೊಂಡು ನೀವು ಹಿಂಗೆ ಸ್ಕ್ರೋಲ್ ಮಾಡ್ಕೊಂಡು ಸೆಕ್ಷನ್ 2ಗೆ ಹೋಗಬೇಡಿ. ಇಲ್ಲಿ ಅಪಿಯರ್ ಆಗೋವರೆಗೂ ಎಂಟರ್ ಮಾಡಿ. ಓಕೆನಾ? ಇಲ್ಲಿ ನೋಡ್ಕೊಳ್ಳಿ, ಇಲ್ಲಿ ಡಿಸ್ಪ್ಲೇ ಆಗಿದ್ದಾನ ಇಲ್ಲ ಅಂತ. ಅಪ್ಲೈಡ್ ಕೋರ್ಸಸಲ್ಲಿ ನೀವೆಲ್ಲ ಏನೇನು ಸೆಲೆಕ್ಟ್ ಮಾಡ್ಕೊಂಡಿರ್ತಾರೆ ಮೇಲೆ ಇದು ಇಲ್ಲಿ ಬಂದಿರಬೇಕು. ಓಕೆನಾ? ಇದು ಬಂದಮೇಲೆ ನೀವು ಇಲ್ಲಿ ಏನು ಸೆಲೆಕ್ಟ್ ಮಾಡ್ಕೊಂಡಿರ್ತೀರ ಆ ಬೇಸಿಸ್ ಮೇಲೆ ನೀವು ಫೀಸ್ನ ಪೇಮೆಂಟ್ ಮಾಡೋದಿರುತ್ತೆ. ಪೇಮೆಂಟ್ ಸೆಕ್ಷನಲ್ಲಿ MCA ಇವಾಗ SC/ST ಸ್ಟೂಡೆಂಟ್ಸ್ಗೆ MCA ಒಂದೇ ಸೆಲೆಕ್ಟ್ ಮಾಡಿಕೊಂಡ್ರೆ 500, MBA ಸೆಲೆಕ್ಟ್ ಮಾಡಿಕೊಂಡ್ರೆ 1000, 3 ಸೆಲೆಕ್ಟ್ ಮಾಡಿಕೊಂಡ್ರೆ 1500, ಆ ರೀತಿ ಎಲ್ಲ ಸ್ಟೂಡೆಂಟ್ಸ್ಗೂ. ಓಕೆನಾ? ಆಮೇಲೆ ಸೆಕ್ಷನ್ 2 ಎಕ್ಸಾಮ್ ಸೆಂಟರ್ ಸೆಲೆಕ್ಷನ್ ಮಾಡ್ಕೊಳ್ಳೋದಿರುತ್ತೆ. ನೀವು ಇಲ್ಲಿ 3 ಸೆಲೆಕ್ಟ್ ಮಾಡ್ಕೊಂಡಿದ್ರೆ ನಿಮ್ಮ 3 ಸೆಲೆಕ್ಟ್ ಸಬ್ಜೆಕ್ಟ್ ಫಾರ್ ಎಕ್ಸಾಮ್ಸ್ ಅಂತ ಡ್ರಾಪ್ ಡೌನ್ಸ್ ಇರುತ್ತೆ. ಅಲ್ಲಿ ನೀವು ಕ್ಲಿಕ್ ಮಾಡಿಬಿಟ್ಟು ನಿಮಗೆ ಯಾವುದು ಮಾಸ್ಟರ್ ಡಿಗ್ರಿ ಮಾಡೋದಿದೆ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಅದಾದಮೇಲೆ ಏನಾಗುತ್ತೆ ಅಂದರೆ ಪ್ರಿಯಾರಿಟಿ ಫಾರ್ ಎಕ್ಸಾಮ್ ಸೆಂಟರು ನೀವು ಇವಾಗ ಎಲ್ಲಿ ಹತ್ತಿರಕ್ಕಿದ್ದೀರಾ,
ಇವಾಗ ನೀವು ನಿಮ್ಮ ನೇಟಿವಲ್ಲಿಲ್ಲ, ಎಲ್ಲೋ ಬೆಂಗಳೂರಲ್ಲಿ ಇದ್ದೀರಾ, ಎಲ್ಲೋ ಬೇರೆ ಕಡೆ ಇದ್ದೀರಾ ಅಂತಂದರೆ ಅದನ್ನು ಕೊಟ್ಕೊಳ್ಳಿ. ಅದಾದಮೇಲೆ ಸೆಕೆಂಡ್ ಅದ್ರ ನಿಯರರ್ ಇರೋದನ್ನ ಕೊಡಿ. ಏನಕ್ಕಂತಂದರೆ ಎಕ್ಸಾಮ್ ಸೆಂಟರ್ ನಿಮ್ಗೆ ಆ ಎರಡರಲ್ಲೇ ಒಂದು ಬರೋ ಚಾನ್ಸಸ್ ಎರಡರಲ್ಲೇ ಒಂದು ಬರುತ್ತೆ 100%. ಸೊ ನೀವು ನಿಯರರ್ ಇದ್ದರೆ ನೀವು ಬೇಗ ಎಕ್ಸಾಮ್ಗೆ ಹೋಗ್ಬೋದು, ಮತ್ತು ಏನು ಟೆನ್ಷನ್ ಇರೋದಿಲ್ಲ ಅಂತ. ಆಮೇಲೆ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿಬಿಡಿ. ಆಮೇಲೆ ಏನು ಬರುತ್ತೆ ಅಂದರೆ ಜನರಲ್ ಇನ್ಫಾರ್ಮೇಷನ್, ನಿಮ್ಮ ಪರ್ಸನಲ್ ಡೀಟೇಲ್ಸ್ ಏನಾಗಿದೆ ಎಂಟರ್ ಮಾಡೋಕ್ಕೆ ಕೇಳ್ತಾ ಇರುತ್ತೆ. ಇದು ಬಂದುಬಿಟ್ಟು ಜನರಲ್ ಇನ್ಫಾರ್ಮೇಷನ್ ಸೆಕ್ಷನ್ ಅಂತ ಹೇಳ್ತೀವಿ. ಇಲ್ಲಿ ಬಂದುಬಿಟ್ಟು ಏನಂತಂದರೆ ನಿಮ್ಮ ಪರ್ಸನಲ್ ಡೀಟೇಲ್ಸ್, ರಿಜಿಸ್ಟ್ರೇಷನ್ ನಂಬರ್ ಆಲ್ರೆಡಿ ನಿಮ್ಮ ಹತ್ರ ಇರೋದೆ ಅಪ್ಲಿಕೇಶನ್ ನಂಬರ್, ಅದನ್ನು ಎಂಟರ್ ಮಾಡಿ. ಆಮೇಲೆ ಸ್ಯಾಟ್ಸ್ ನಂಬರ್ ಇದ್ದರೆ ಎಂಟರ್ ಮಾಡಿ, ಇಲ್ಲಾಂದರೆ ಇಲ್ಲ. ಇಲ್ಲಿ ರೆಡ್ ಸ್ಟಾರ್ ಮಾರ್ಕ್ ಇಲ್ಲ, ರೆಡ್ ಸ್ಟಾರ್ ಮಾರ್ಕ್ ಇದ್ದರೆ ಇದು ರಿಕ್ವೈರ್ಡ್, ಕಂಪಲ್ಸರಿ ಎಂಟರ್ ಮಾಡಲೇಬೇಕಂತ. ಇದು ಸ್ಯಾಟ್ಸ್ ನಂಬರ್ಗೆ ರೆಡ್ ಮಾರ್ಕ್ ಇಲ್ಲ. CBSE ಸ್ಟೂಡೆಂಟ್ಸು ಅವ್ರ ಹತ್ರ ಎಲ್ಲ ಸ್ಟಾರ್ಟ್ಸ್ ನಂಬರ್ ಇರೋದಿಲ್ಲ. ಮತ್ತು ಅಭ್ಯರ್ಥಿ ಹೆಸರು, ನಿಮ್ಮ ಹೆಸರು, ನಿಮ್ಮ ತಂದೆ ಹೆಸರು, ತಾಯಿ ಹೆಸರು, ಹುಟ್ಟಿದ ದಿನಾಂಕ ಎಲ್ಲ ಏನೇನು ಡೀಟೇಲ್ಸ್ ಇದೆ ಇದೆಲ್ಲ ನಿಮ್ಗೆ ಗೊತ್ತೇ ಇರುತ್ತೆ, ನಿಮ್ಮ ಪರ್ಸನಲ್ ಡೀಟೇಲ್ಸ್. ಇದನ್ನು ಎಂಟರ್ ಮಾಡ್ಕೊಳ್ಳಿ. ಎಂಟರ್ ಮಾಡಿದ್ಮೇಲೆ ಇಲ್ಲಿ ಅಡ್ರೆಸ್ ಬಂದುಬಿಟ್ಟು ನಿಮ್ಮ ಇವಾಗ ಇರೋ ಅಡ್ರೆಸ್ಸನ್ನು ಕೊಡಕ್ಕೆ ಹೋಗಬೇಡಿ. ಪರ್ಮನೆಂಟ್ ಅಡ್ರೆಸ್ ಆಧಾರ್ ಕಾರ್ಡ್ ಮೇಲೆ ಇರುತ್ತಲ್ಲ ಅದನ್ನು ಕೊಡಿ. ಇವಾಗ ನೀವೆಲ್ಲೋ 1 ತಿಂಗಳು ಸಲುವಾಗಿಲ್ಲ, 2 ತಿಂಗಳು ಸಲುವಾಗಿ ಎಲ್ಲೋ ಬೆಂಗಳೂರಿಗೆ ಹೋಗಿದ್ರೆ ಎಲ್ಲೋ ಹೋಗಿದ್ರೆ ಅಂದರೆ ಅದು ಅಡ್ರೆಸ್ ಕೊಡಕ್ಕೆ ಹೋಗಬೇಡಿ, ನಿಮ್ಮ ಪರ್ಮನೆಂಟ್ ಅಡ್ರೆಸ್ ಕೊಟ್ಟಿಡಿ. ಆಮೇಲೆ ಸೇವ್ ಜನರಲ್ ಡೀಟೇಲ್ಸ್ ಅಂತ ಕ್ಲಿಕ್ ಮಾಡಿ. ಕಂಪಲ್ಸರಿ ಸೇವ್ ಅಂತ ಕೊಡಬೇಕು ಬಿಫೋರ್ ಕ್ಲಿಕ್ಕಿಂಗ್ ಆನ್ ನೆಕ್ಸ್ಟ್. ಯು ಗೈಸ್ ನೀಡ್ ಟು ಬಿ ಕ್ಲಿಕ್ ಆನ್ ದಿ ಜನರಲ್ ಸೇವ್ ಆರ್ ಎಲ್ಸ್ ಇದೆಲ್ಲ ಇನ್ಫಾರ್ಮೇಷನ್ ನೀವು ಎಂಟರ್ ಮಾಡಿರೋದು ಡಿಸಪಿಯರ್ ಆಗುತ್ತೆ, ಮತ್ತೆ ನೀವು ಎಂಟರ್ ಮಾಡ್ತಾ ಕೂಡಬೇಕಾಗುತ್ತೆ. ಆಮೇಲೆ ಬಂದುಬಿಟ್ಟು ನೆಕ್ಸ್ಟ್ ಅಂತ ಕೊಟ್ಟ ಮೇಲೆ PUC ಡೀಟೇಲ್ಸ್ ಎಂಟರ್, ಸ್ಟಡಿ ಡೀಟೇಲ್ಸ್ ಎಂಟರ್ ಮಾಡೋಕ್ಕೆ ಕೇಳ್ತಾ ಇರುತ್ತೆ. PUC ಡೀಟೇಲ್ಸ್ ಏನೇನು ಎಂಟರ್ ಮಾಡೋಕ್ಕೆ ಕೇಳ್ತಾ ಇದೆ ಅಂತಂತಂದರೆ 1ನೇ ತರಗತಿಯಿಂದ ನೀವು ಮುಗಿಯೋವರೆಗೂ ಕರ್ನಾಟಕದಲ್ಲಿ ಕಲ್ತಿದ್ದೀರಾ, ಎಸ್ ಅಂದರೆ ಎಸ್ ಅಂತ ಕೊಡಿ. ಸಾರಿ, ಇಲ್ಲಿ ಇಯರ್ಸ್ ಎಂಟರ್ ಮಾಡೋದಿರುತ್ತೆ, ಎಸ್ ಅಲ್ಲ. ನೀವು 1 to 16 ಅಂದರೆ ಇಂಜಿನಿಯರಿಂಗ್ ಎಲ್ಲ ಇಲ್ಲೇ ಕರ್ನಾಟಕದಲ್ಲಿ ಕಲ್ತಿದ್ರೆ 16 ವರ್ಷ ಅಂತ ಕೊಡಬೇಕಾಗತ್ತೆ. ಜನರಲ್ ಡಿಗ್ರಿ ಇದ್ದರೆ 15, ಇಲ್ಲ ನೀವು ಬರೀ ಸ್ವಲ್ಪ ವರ್ಷನೇ ಕಲ್ತಿದ್ದೀರಿ ಅಂದರೆ ಅದನ್ನು ಕ್ಯಾಲ್ಕುಲೇಟ್ ಮಾಡ್ಕೊಂಡು ಹಾಕಿರಿ. ಆಮೇಲೆ ಡಿಪ್ಲೊಮಾ ಸ್ಟ್ಯಾಂಡರ್ಡ್ ಎಕ್ಸಾಮ್ ಬೋರ್ಡ್, PUC ಸ್ಟ್ಯಾಂಡರ್ಡ್ ಎಕ್ಸಾಮ್ ಬೋರ್ಡ್, ಯಾವ ಬೋರ್ಡಲ್ಲಿ ನೀವು ಎಕ್ಸಾಮ್ ಬರ್ತಿದ್ದೀರಿ ಅದನ್ನು ಎಂಟರ್ ಮಾಡಬೇಕಾಗುತ್ತೆ. ಸೆಕೆಂಡ್ ಇಯರ್ದು ರಿಜಿಸ್ಟ್ರೇಷನ್ ನಂಬರ್ ಎಂಟರ್ ಮಾಡಿ. ಡಿಗ್ರಿ ಯಾವ ಬೋರ್ಡಲ್ಲಿ ಓದ್ತಾ ಇದ್ದೀರಾ ಅದನ್ನು ಹಾಕಿರಿ ಇಲ್ಲಿ. ಮತ್ತು 10th ನಂಬರ್ ಹಾಕಿರಿ. 12th ತೆರಗಡೆ ಆದ ವರ್ಷ, ಯಾವ ವರ್ಷ ಪಾಸ್ ಆಗಿದ್ದಾರೆ 12th ಅದನ್ನು ಎಂಟರ್ ಮಾಡಿ. ಓದ್ಕೊಳ್ಳಿ, ಇಂಗ್ಲೀಷಲ್ಲಿದೆ ಕನ್ನಡದಲ್ಲೂ ಇದೆ, ಓದ್ಕೊಂಡು ಕರೆಕ್ಟಾಗಿ ಡೀಟೇಲ್ಸ್ನ ಎಂಟರ್ ಮಾಡಿ. ಮತ್ತು ಡಿಸ್ಟಿಕ್ ಆಫ್ ಕಂಪ್ಲೀಷನ್, ನೀವು ಡಿಗ್ರಿ ಯಾವ ಡಿಸ್ಟಿಕಲ್ಲಿ ಕಂಪ್ಲೀಟ್ ಮಾಡ್ತಾ ಇದ್ದೀರಾ, ನಿಮ್ದು ಯಾವುದೋ ಒಂದು ಡಿಸ್ಟಿಕ್ ಇರುತ್ತೆ, ಗುಲ್ಬರ್ಗ, ಬೀದರ್ ಯಾವುದೋ ಒಂದು ಇರುತ್ತೆ. ನೀವು ಬೆಂಗಳೂರಲ್ಲಿ ಇಂಜಿನಿಯರಿಂಗ್ ಮಾಡಿರ್ತೀರಲ್ಲ, ಯಾವುದೋ ಒಂದು ಡಿಗ್ರಿ ಮಾಡಿರ್ತೀರ, ಹುಬ್ಳಿಯಲ್ಲಿ ಮಾಡಿರ್ತೀರ, ಅದನ್ನು ಎಂಟರ್ ಮಾಡ್ಕೊಳ್ಬೇಕಾಗುತ್ತೆ ಇಲ್ಲಿ. ಆಮೇಲೆ ಇನ್ನೊಂದು 12th ಡೀಟೇಲ್ಸಲ್ಲೇ ಇನ್ನೊಂದು ಸೆಕ್ಷನ್ ಏನಂತಂದರೆ ಅಭ್ಯರ್ಥಿ ಪೋಷಕರು ಯಾರೊಬ್ಬರು ಕರ್ನಾಟಕದ ಸರ್ಕಾರಿ ಮಾನ್ಯತೆ ಪಡೆದ ಸಂಸ್ಥೆಗಳಲ್ಲಿ 7 ವರ್ಷಗಳ ಅವಧಿಯ ಅಧ್ಯಯನ ಮಾಡಿದ್ದಾರೆಯೇ, ನಿಮ್ಮ ಪೇರೆಂಟ್ಸ್ ಯಾರಾದರೂ ತಂದೆ ಆಗಲಿ ತಾಯಿ ಆಗಲಿ ಏನಾದರೂ ಸ್ಟಡಿ ಮಾಡಿದ್ದಾರೆ ಮೋರ್ ದೆನ್ 7 ಇಯರ್ಸ್ ಅಂದರೆ ಇಲ್ಲಿ ಎಂಟರ್ ಮಾಡ್ಕೊಳ್ಳಿ. ಎಸ್ ಅಂತ ಹಾಕಿ ಇಲ್ಲಿ ಇದು ಮಾಡಿ. ಇಲ್ಲಿ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಆಪ್ಷನ್ಸ್ ಗೊತ್ತಾಗ್ತಾ ಇರುತ್ತೆ. ಆಮೇಲೆ ಇಲ್ಲ ಬರೀ ಕನಿಷ್ಠ 7 ವರ್ಷ ಅಂದರೆ ಕಡಿಮೆನೂ ಇಲ್ಲ ಜಾಸ್ತಿನೂ ಇಲ್ಲ, ಬರೀ 7 ವರ್ಷ ಕಲ್ತಿದ್ದಾರೆ ಅಂತಂದರೆ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲ ನಿಮ್ಮ ತಂದೆ ತಾಯಿ ಯಾರಾದರೂ ಎಕ್ಸ್ ಸರ್ವಿಸ್ ಮ್ಯಾನ್ ಇದ್ದರು, ಡಿಫೆನ್ಸಲ್ಲಿದ್ದರು ಅಂತಂದರೆ ಅದನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ, ಎಸ್ ಅಂತ. ಅದಾದಮೇಲೆ ಮೋಸ್ಟ್ ಇಂಪಾರ್ಟೆಂಟ್ ಸೆಕ್ಷನ್ ಅಂದರೆ ಎಲಿಜಿಬಿಲಿಟಿ ಸೆಲೆಕ್ಷನ್ ಅಂತಂದರೆ ಕ್ಲಾಸ್ A, ಕ್ಲಾಸ್ B, ಕ್ಲಾಸ್ H ಅಂತ ಬರುತ್ತೆ. ಅದನ್ನು ಇಲ್ಲಿ ಹೇಳಿರ್ತೀನಿ. ಎಲಿಜಿಬಿಲಿಟಿ ಸೆಲೆಕ್ಷನ್ ಅಂತ ಇಲ್ಲಿದೆ ನೋಡಿ, MTech ಅರ್ಹತಾ ಪ್ರವರ್ಗ, MBA MCA ಅರ್ಹತಾ ಪ್ರವರ್ಗ ಅಂತ. ಹಿಂದಿನ ವರ್ಷದಲ್ಲಿ PGCET ಪರೀಕ್ಷೆ ಹಾಜರಾಗಿದ್ದೀರಾ, ನೀವು ಏನಾದರೂ ಲಾಸ್ಟ್ ಇಯರ್ ಎಕ್ಸಾಮ್ ಬರ್ತಿದ್ದೀರಾ PGCET, ಎಸ್ ಅಂತ ಇದ್ದರೆ ಎಸ್ ಅಂತ ಕೊಡಿ, ಇಲ್ಲಾಂದರೆ ಇಲ್ಲ, ಇದೇ ವರ್ಷ ಬರೀತಿದ್ರೆ ಇಲ್ಲ ಅಂತ ಕೊಡಿ. ನಿಮ್ಮ ಡಿಗ್ರಿ 2024 ಮುಗಿದ್ರೂ ನೀವು PGCET ಬರ್ತಿಲ್ಲ ಅಂತಂದರೆ ಇಲ್ಲ ಅಂತಲೇ ಕೊಡಬೇಕಾಗುತ್ತೆ. ನೀವು PGCET ಬರೆದು ನಿಮ್ಗೆ ಕಾಲೇಜ್ಗೆ ಹೋಗಿಲ್ಲ ಅಂತಂದರೆ ಇಲ್ಲ ಅಂತ ಕೊಡಿ, ಹೋಗಿದ್ದೀರಾ ಅಂದರೆ ಹೋಗಿದ್ದೀರಾ ಅಂತ ಕೊಡಿ. ಮತ್ತು ಇನ್ನೂ ರೀಸನ್ ಬರುತ್ತೆ, ಹೋದರೆ ಮತ್ತೆ ಏನಕ್ಕೆ ಬರೀತಿದ್ದಾರಾ ಅಂತ, ಅದನ್ನು ಕೂಡ ನೀವು ಫಿಲ್ ಮಾಡಬೇಕಾಗುತ್ತೆ. MTech ಅರ್ಹತಾ ಪ್ರವರ್ಗ ಅಂದರೆ ಎಲಿಜಿಬಿಲಿಟಿ ಕ್ಲಾಸ್ ಅಂತ ಬರುತ್ತೆ. ನೀವು 1 to more than 7 years ಕರ್ನಾಟಕದಲ್ಲಿ ಸ್ಟಡಿ ಮಾಡಿದರೆ ಕ್ಲಾಸ್ A ಅಂತ ಕನ್ಸಿಡರ್ ಆಗ್ತೀರಾ. ಕನಿಷ್ಠ 7 ವರ್ಷ ಕಲ್ತಿದ್ರೆ ಕ್ಲಾಸ್ B ಅಂತ ಬರ್ತೀರಾ. ನಿಮ್ಮ ತಂದೆ ತಾಯಿ ಯಾರಾದರೂ ಎಕ್ಸ್ ಸರ್ವಿಸ್ ಮ್ಯಾನ್ ಡಿಫೆನ್ಸಲ್ಲಿ ಇದ್ದಿದ್ರು ಅಂತಂದರೆ ಕ್ಲಾಸ್ H ಅಂತ ಬರ್ತೀರಾ. ಇಲ್ಲಿ ಸೆಲೆಕ್ಟ್ ಅಂತ ಮಾಡಿಬಿಟ್ರೆ ಆಪ್ಷನ್ಸ್ ಬರುತ್ತೆ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ 2. ಆಮೇಲೆ ನೆಕ್ಸ್ಟ್ ಏನಂತಂದರೆ ನೆಕ್ಸ್ಟ್ ಅಂತ ಕೊಡಿ. ನೀವು ಮೊದಲು ಕೋರ್ಸ್ ಸೆಲೆಕ್ಷನಲ್ಲಿ ಎಲ್ಲನೂ ಸೆಲೆಕ್ಟ್ ಮಾಡ್ಕೊಂಡ್ರೆ ಈ ಥರ ಬರುತ್ತೆ. ಬರೀ MTech ಮಾಡಿದ್ರೆ ಇದೊಂದೇ ಬರುತ್ತೆ, ಕನ್ಫ್ಯೂಸ್ ಆಗಕ್ಕೆ ಹೋಗಬೇಡಿ. ಸೇವ್ ಅಂತ ಕೊಟ್ಬಿಟ್ಟು ಮತ್ತೆ ನೆಕ್ಸ್ಟ್ ಅಂತ ಕೊಡಿ. ಸೇವ್ ಇಸ್ ಕಂಪಲ್ಸರಿ ಎವ್ರಿ ಟೈಮ್. ಆಮೇಲೆ ಇಲ್ಲಿ ಬಂದುಬಿಟ್ಟು ರಿಯಲ್ ಸ್ಟಡಿ ಡೀಟೇಲ್ಸ್ ಅಂದರೆ 1 to ಡಿಗ್ರಿ ಮುಗಿಯೋವರೆಗೂ ಸ್ಟಡಿ ಡೀಟೇಲ್ಸ್ ಎಂಟರ್ ಮಾಡಬೇಕಾಗುತ್ತೆ. ನಿಮ್ಮ ಹತ್ರ ಸ್ಯಾಟ್ಸ್ ನಂಬರ್ ಇದ್ದರೆ ಆಲ್ರೆಡಿ ಹೇಳಿದ್ದೀನಿ, ಸ್ಯಾಟ್ಸ್ ನಂಬರ್ ಇದ್ದರೆ ಅದನ್ನೇ ಎಂಟರ್ ಮಾಡಿ. ಮೋರ್ ದ್ಯಾನ್ 1 ಸ್ಯಾಟ್ಸ್ ನಂಬರ್ ಇದ್ದರೆ ಎಸ್ ಅಂತ ಕೊಡಿ, ಮತ್ತು ಅದ್ರ ಡೀಟೇಲ್ಸ್ ಎಂಟರ್ ಮಾಡಬೇಕಾಗುತ್ತೆ. ಇಲ್ಲಾಂದರೆ ಇಲ್ಲ, ಎಲ್ರಿಗೂ ಒಂದೇ ಸ್ಯಾಟ್ಸ್ ನಂಬರ್ ಇರುತ್ತೆ, ಒಂದು ಆಧಾರ್ ಕಾರ್ಡ್ಗೆ ಒಂದು ಸ್ಯಾಟ್ಸ್ ನಂಬರ್ ಇದೆ. ಆಮೇಲೆ ಇಲ್ಲಿ ನಿಮ್ಮ ಡಿಗ್ರಿ
ಕರೆಂಟ್ದು ಏನಿದೆ ಅದನ್ನೆಲ್ಲ ಇಲ್ಲಿ ಡೀಟೇಲ್ಸ್ನ ಎಂಟರ್ ಮಾಡಿ. ಅಪ್ಲೋಡ್ ಸ್ಟಡಿ ಸರ್ಟಿಫಿಕೇಟ್ ನಿಮ್ಮ ಹತ್ರ ಏನಾದರೂ ಇವರು KE ಫಾರ್ಮೆಟಲ್ಲಿ ಇಲ್ಲ, ನಿಮ್ಮದೇ ಒಂದು ಫಾರ್ಮೆಟಲ್ಲಿ ಇದೆ, ಜೆರಾಕ್ಸ್ ಅಂಗಡಿಯಲ್ಲಿ ತೊಗೊಂಡಿರೋದಿದೆ ಅಂತಂದ್ರೆ ಪರವಾಗಿಲ್ಲ, ಅದು ಕೂಡ ಅಪ್ಲೈ ಆಗುತ್ತೆ. ಏನು ಟೆನ್ಷನ್ ತೊಗೊಳಕ್ಕೆ ಹೋಗಬೇಡಿ. ಮತ್ತು ನಿಮ್ಮ ಆ್ಯಡ್ ಡೀಟೇಲ್ಸ್ ಸ್ಯಾಟ್ಸ್ ನಂಬರ್ ಹಾಕಿದ್ಮೇಲೆ ನಿಮ್ಮ ಇಲ್ಲಿ ಎಂಟರ್ ಸ್ಟಡಿ ರೆಕಾರ್ಡ್ಸ್ 1 to ಡಿಗ್ರಿ ಸ್ಟಡಿ ರೆಕಾರ್ಡ್ಸ್ ಈ ರೀತಿ ಡಿಸ್ಪ್ಲೇ ಆಗಿರುತ್ತೆ. ಈ ರೀತಿ ಡಿಸ್ಪ್ಲೇ ಆಗಿಲ್ಲ ಅಂದರೂ ಪ್ಯಾನಿಕ್ ಆಗಕ್ಕೆ ಹೋಗ್ಬೇಡಿ, ನೆಟ್ವರ್ಕ್ ಇಶ್ಯೂ ಇರುತ್ತೆ. ಆ್ಯಡ್ ಡೀಟೇಲ್ಸ್ ಅಂತ ಕ್ಲಿಕ್ ಮಾಡಿಬಿಟ್ಟು ನೀವು ಎಂಟರ್ ಮಾಡಬೇಕಾಗುತ್ತೆ. ನೀವು 1 to 10th ಒಂದೇ ಸ್ಕೂಲಲ್ಲಿ ಕಲ್ತಿದ್ದೀರಾ, ಅದು ಒಂದೇ ಲೈನಲ್ಲಿ ಹಾಕ್ಬೋದಾ ಸರ್? ಇಲ್ಲ, 1 to 10th ಒಂದೇ ಸ್ಕೂಲಲ್ಲಿ ಕಲ್ತರೂ 10 ರೆಕಾರ್ಡ್ಸ್ ಇರಬೇಕು. ಅಂತಂದರೆ ನೀವು ಇವಾಗ ಜನರಲ್ ಡಿಗ್ರಿ ಕಂಪ್ಲೀಟ್ ಮಾಡಿದರೆ ಇಲ್ಲಿ ನಿಮ್ಮದು ಏನಂತಂದರೆ 15 ರೆಕಾರ್ಡ್ ಇರುತ್ತೆ. ನೀವೇನಾದರೂ ಇದು ಇಂಜಿನಿಯರಿಂಗ್ ಏನಾದರೂ ಕಂಪ್ಲೀಟ್ ಮಾಡಿದರೆ ನಿಮ್ಮದು 16 ರೆಕಾರ್ಡ್ ಇರುತ್ತೆ. 16 ಲೈನ್ಸ್ ಬರಬೇಕು. ಆಮೇಲೆ ನೆಕ್ಸ್ಟ್ ಅಂತ ಕೊಡಿ. ಇಲ್ಲಿ ಸೇವ್ ಇಲ್ಲ, ನೆಕ್ಸ್ಟ್ ಅಂತಲೇ ಕೊಡಿ. ಆಮೇಲೆ ರಿಸರ್ವೇಷನ್ ಕ್ಲೈಮ್ಸ್ ಅಂತ ಬಂದುಬಿಡುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ ಗೈಸ್. ಓಕೆ, SC ST ಯಾರಾಗಿದ್ರೆ ಇದ್ದರೆ ಐ ವಾಂಟ್ ಟು ಕ್ಲೈಮ್ ಕ್ಯಾಟಗರಿ ಅಂಡರ್ SC ST ಅಂತ ಕೊಡಿ. ಮತ್ತು ಇಲ್ಲಿ ನಿಮ್ಮ RD ನಂಬರ್ ಎಂಟರ್ ಮಾಡಬೇಕಾಗುತ್ತೆ. ಐ ವಾಂಟ್ ಟು ಕ್ಲೈಮ್ ಜನರಲ್ ಮೆರಿಟ್ ಅಂದರೆ ಜನರಲ್ ಮೆರಿಟ್ ಅಂತ ಕೊಡಿ. ಇಲ್ಲಿ ಸೇವ್ ಆ್ಯಸ್ ಜನರಲ್ ಮೆರಿಟ್ ಅಂತ ಗ್ರೀನ್ ಕಲರ್ ಇರುತ್ತಲ್ಲ ಅದನ್ನು ಕ್ಲಿಕ್ ಮಾಡಿ. ಇನ್ಕಮ್ ಕ್ಲೈಮ್ ಏನಿರುತ್ತೆ, ಇನ್ಕಮ್ ಕೂಡ ನಿಮಗೆ 8 ಲಕ್ಷಕ್ಕಿಂತ ಕಡಿಮೆ ಇತ್ತು ಅಂತಂದರೆ ಇಲ್ಲಿ ಫಸ್ಟ್ ರೇಡಿಯೋ ಬಟನ್ ಇರುತ್ತೆ ರೌಂಡ್ ಗುಂಡ್ಗಾಗಿ, ಅದನ್ನು ಕ್ಲಿಕ್ ಮಾಡಿ ನಿಮ್ಮ ಇನ್ಕಮ್ RD ನಂಬರ್ ಎಂಟರ್ ಮಾಡಿ. ಎಕ್ಸ್ಪೈರ್ ಆಗಿರೋದು ಎಂಟರ್ ಮಾಡೋಕ್ಕೆ ಹೋಗಬೇಡಿ, ಹೊಸದಾಗಿ ಇರೋದನ್ನ ಎಂಟರ್ ಮಾಡಿ. 5 ವರ್ಷಕ್ಕೆ ಒಂದ್ಸಲ ಎಕ್ಸ್ಪೈರ್ ಆಗುತ್ತೆ. ಮತ್ತು ಫ್ಯಾಮಿಲಿ ಆ್ಯನ್ಯುವಲ್ ಇನ್ಕಮ್ ಮೋರ್ ದ್ಯಾನ್ 10 lakhs ಅಂತ ಇರುತ್ತಲ್ಲ, ಅವರು ಇದನ್ನು ಸೆಲೆಕ್ಟ್ ಮಾಡ್ಕೊಂಡು ಕಂಟಿನ್ಯೂ ಮಾಡಿ. ನಿಮ್ದು ಏನಾದರೂ ಎಕ್ಸ್ಪೈರ್ ಆಗಿದ್ದರೆ ನೀವು ಇವಾಗ ಎಂಟರ್ ಮಾಡಿಲ್ಲ ಅಂತಂತಂದರೆ ಕೂಡ ಏನು ಮಾಡ್ತೀರಾ ಅಂತಂದರೆ ಹೊಸದಾಗಿ ಮಾಡ್ಕೊಂಡ್ಬಿಟ್ಟು ಅಪ್ಲೈ ಮಾಡಿ. ಇವಾಗ ಎಂಟರ್ ಮಾಡಿಲ್ಲ ಅಂದರೂ ಎಡಿಟ್ ವಿಂಡೋ ಅಂತ ಓಪನ್ ಮಾಡ್ತಾರೆ. ನಿಮಗೆ ಅಪ್ಲಿಕೇಶನ್ ಎಡಿಟ್ ಮಾಡೋಕ್ಕೆ ಏನಾದರೂ ರಾಂಗ್ ಮಾಡ್ಕೊಂಡಿದ್ರೆ ಎಡಿಟ್ ಮಾಡಿಯಪ್ಪ ಅಂತ ಬಿಡ್ತಾರೆ KE ಕಡೆಯಿಂದ. ಸೊ ಅದೆಲ್ಲ ಇನ್ಫಾರ್ಮೇಷನ್ ನಿಮ್ಗೆ ಗೊತ್ತಾಗಬೇಕಂದ್ರೆ ಕಾಲೇಜ್ ಅಣ್ಣ ಗೈಡ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನನ್ನ ವೀಡಿಯೋಸ್ ಲೈಕ್ ಮಾಡಿ, ಮತ್ತು ವಾಟ್ಸಪ್ ಚಾನಲ್ನ ಜಾಯ್ನ್ ಆಗಿ. ಅಲ್ಲಿ ನಾವು ಹೇಳ್ತಾ ಇರ್ತೀವಿ ಏನೇನು ಅಪ್ಡೇಟ್ಸ್ ಬರ್ತಾ ಇದೆ ಹೊಸದಂತ. ಕಲ್ಯಾಣ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ ಸ್ಟೂಡೆಂಟ್ಸ್ ನಿಮಗೆಲ್ಲ ಬೆಟರ್ ಬೆನಿಫಿಟ್ ಏನಂದರೆ 371 ಅಂತ ಹಾಕೊಂಡ್ಬಿಟ್ಟು ನೀವು RD ನಂಬರ್ ಹಾಕಿ. ನಿಮ್ಮ ಹತ್ರ ಇಲ್ಲ 371 ಅಂದರೆ ಇಲ್ಲ ಅಂತ ಹಾಕಿರಿ. ಇದು ಬರೀ ಹೈದರಾಬಾದ್ ಕರ್ನಾಟಕ ಸ್ಟೂಡೆಂಟ್ಸ್ಗೆ ಅಪ್ಲೈ ಆಗಿರುತ್ತೆ. ಆಮೇಲೆ ಇವು ಚೆಕ್ ಬಾಕ್ಸ್ ಏನಿದೆ ಅಷ್ಟು ಕ್ಲೈಮ್ ಮಾಡ್ಕೊಳ್ಳಿ, ನಿಮ್ದು ಹತ್ರ ಅಷ್ಟು ಇದ್ದರೆ ಡಾಕ್ಯುಮೆಂಟ್ಸ್ ಇದ್ದರೆ. ಆಮೇಲೆ ಸೇವ್ ರಿಸರ್ವೇಷನ್ ಇನ್ಫಾರ್ಮೇಷನ್ ಅಂತ ಇದೆ, ಅದನ್ನು ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಬರುತ್ತೆ ಆಲ್ ರಿಸರ್ವೇಷನ್ ಕ್ಲೈಮ್ ಸೇವ್ ಸಕ್ಸಸ್ಫುಲಿ, ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ಅದಾದಮೇಲೆ ಸ್ಪೆಷಲ್ ಕ್ಯಾಟಗರಿ ಸ್ಟೂಡೆಂಟ್ಸ್ ಅಂತಂದರೆ ಹ್ಯಾಂಡಿಕ್ಯಾಪ್ಟ್ ಇರೋರು, ಇಲ್ಲ ಡಿಫೆನ್ಸಲ್ಲಿ ನಿಮ್ಮ ಪೇರೆಂಟ್ಸ್ ಯಾರಾದರೂ ಇದ್ರು ಅಂತಂದರೆ ಅವರು ನೀವು ಇಲ್ಲಿ ಎಂಟರ್ ಮಾಡ್ಕೊಂಡ್ಬಿಟ್ಟು ನಿಮ್ಮ ಡೀಟೇಲ್ಸ್ ಮತ್ತು ನಿಮ್ಮ ಸರ್ಟಿಫಿಕೇಟ್ ನಂಬರ್ ಎಂಟರ್ ಮಾಡ್ಕೊಂಡ್ಬಿಟ್ಟು ನೆಕ್ಸ್ಟ್ ಅಂತ ಕೊಡಬೇಕಾಗತ್ತೆ. ಆಮೇಲೆ ಅಡಿಷ್ನಲ್ ಡೀಟೇಲ್ಸ್ ಏನಿರುತ್ತೆ, ನೀವು ಪಾರ್ಟ್ ಟೈಮ್ MBA MTech ಪಾರ್ಟ್ ಟೈಮ್ ಕೋರ್ಸ್ ಕೂಡ ಇದೆ KE ಕಡೆಯಿಂದ. ಪಾರ್ಟ್ ಟೈಮ್ ಮಾಡಬೇಕಂತ ನೀವು ಕಂಪಲ್ಸರಿ ಮೋರ್ ದೆನ್ 3 years ಆಫ್ ವರ್ಕ್ ಮಾಡಿದ ಎಕ್ಸ್ಪೀರಿಯನ್ಸ್ ಇರಬೇಕು ನಿಮಗೆ. ಇಲ್ಲ ನೀವು 1 ವರ್ಷದಿಂದ ವರ್ಕ್ ಮಾಡ್ತಿದ್ರೆ ನಾನು ಪಾರ್ಟ್ ಟೈಮ್ಗೆ ಅಪ್ಲೈ ಮಾಡ್ತೀನಿ ಅಂದರೆ ಯು ಆರ್ ನಾಟ್ ಎಲಿಜಿಬಲ್ ಫಾರ್ ದಿ ಪಾರ್ಟ್ ಟೈಮ್ ಕೋರ್ಸಸ್. ನೀವು ಫುಲ್ ಟೈಮೇ ತೊಗೊಳ್ಬೇಕಾಗುತ್ತೆ. 99% ಫುಲ್ ಟೈಮೇ ಹೋಗ್ತಾರೆ. ಯಾರಾದರೂ ಪಾರ್ಟ್ ಟೈಮ್ ನೋಡ್ತಾ ಇದ್ರೆ ನೀವು ಆಲ್ರೆಡಿ 3 years ಹಂಗೆ ವರ್ಕ್ ಮಾಡಿದ್ದೀರಾ ಮತ್ತು ನೀವು ವರ್ಕ್ ಮಾಡ್ಕೊತಾನೆ ಡಿಗ್ರಿ ಕಂಪ್ಲೀಟ್ ಮಾಡಬೇಕಂದ್ರೆ ಪಾರ್ಟ್ ಟೈಮ್ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಕೂಡ ಅದೇ ಸ್ಪಾನ್ಸರ್ಡ್ ಕೋಟ ಅಡ್ಮಿಷನ್ ಅಂತ ಬರುತ್ತೆ, ಅದನ್ನು ಇದು ಕ್ಲಿಕ್ ಮಾಡಿಬಿಟ್ಟು ಸೇವ್ ಅಂತ ನೆಕ್ಸ್ಟ್ ಅಂತ ಕೊಡಿ. ನೆಕ್ಸ್ಟ್ ಬಂದುಬಿಟ್ಟು ಡಿಗ್ರಿ ಡೀಟೇಲ್ಸ್. ನೀವು ಇವಾಗ ಏನು ಕಲಿತಾ ಇದ್ದೀರಾ, ಇಲ್ಲ ನೀವು 2023-24 ಪಾಸ್ಔಟ್ ಆಗಿದ್ದು ನಿಮ್ಮ ಡಿಗ್ರಿ ಡೀಟೇಲ್ಸ್ ಏನಿರುತ್ತೆ ಅದನ್ನು ಇಲ್ಲಿ ಎಂಟರ್ ಮಾಡ್ಕೊಳ್ಳಿ. ಕ್ಲಿಯರಾಗಿ ಓದ್ಕೊಳ್ಳಿ. ಕ್ವಾಲಿಫಿಕೇಷನ್ BE BTech BCom BCA BBA ಅಂತಲೇ ಇರುತ್ತೆ. ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ UAN UTS ಅಂತ ಇರ್ತಾರಲ್ಲ ಡಿಫ್ರೆಂಟ್ ಅದನ್ನು ಎಂಟರ್ ಮಾಡ್ಕೊಳ್ಳಿ. ಯಾವ ವರ್ಷ ಪಾಸ್ ಆಗಿದ್ದೀರಾ, ಯಾವ ಕಾಲೇಜಲ್ಲಿ ಆಗಿದ್ದೀರಾ, ಏನಾಗಿದ್ದೀರಾ ಎಲ್ಲ ನಿಮ್ಗೆ ಗೊತ್ತೇ ಇರುತ್ತೆ. ಸೊ ಅದನ್ನು ಕ್ಲಿಯರಾಗಿ ಹೇಳಕ್ಕೆ ಹೋಗಲ್ಲ ನಾನು. ಸೇವ್ ಡಿಗ್ರಿ ಡೀಟೇಲ್ಸ್ ಅಂತ ಕ್ಲಿಕ್ ಮಾಡಿ. ಬಟ್ ನಾನು ಇಂಪಾರ್ಟೆಂಟಾಗಿ ಹೇಳೋದೇನೆಂದರೆ ಇಲ್ಲಿ ಇವಾಗ ಡಿಗ್ರಿ ಓದ್ತಾ ಇದ್ದೀರಾ ನೀವು, ನಿಮ್ದು ಇನ್ನೂ 6th SEM ರಿಸಲ್ಟ್ ಬಂದಿಲ್ಲ. ಇಂಜಿನಿಯರಿಂಗ್ ಅವ್ರದ್ದು ಇನ್ನೂ 8th SEM ಎಕ್ಸಾಮೇ ಆಗಿಲ್ಲ. ಏನು ಎಂಟರ್ ಮಾಡಬೇಕಂತಂದರೆ ಇಲ್ಲಿ ಇಂಜಿನಿಯರಿಂಗ್ ಇದ್ದರೆ 4 ಲೈನ್ಸ್ 4 ರೋ ಬರುತ್ತೆ, ಡಿಗ್ರಿ ಇದ್ದರೆ 3 ರೋ ಬರುತ್ತೆ. ಇಲ್ಲಿ ಫಸ್ಟ್ ರೋ ಸೆಕೆಂಡ್ ರೋ ಏನಿರುತ್ತೆ ಡಿಗ್ರಿ ಅವರಿಗೆ ಪಾಸ್ ಅಂತ ಹಾಕಿ ನಿಮ್ಮದು 1 and 2nd SEM ಮಾರ್ಕ್ಸ್ನ ಆಪ್ಟೈನ್ ಎಷ್ಟು ತೊಗೊಂಡಿದ್ದೀರಾ, ಎಷ್ಟಿತ್ತು ಟೋಟಲ್ ಅದನ್ನು ಇದು ಮಾಡಿದರೆ ಪರ್ಸೆಂಟೇಜ್ ಬರುತ್ತೆ. ಇಯರ್ ವೈಸ್ ಹಾಕಬೇಕು, ನಾಟ್ SEM ವೈಸ್. ಓಕೆ, ಆಮೇಲೆ ಏನಂತಂದರೆ ಸೆಕೆಂಡ್ ಇಯರ್ದು ಹಂಗೆ, ಥರ್ಡ್ ಇಯರ್ದು ನೀವು 5th SEMದೇ ಹಾಕಕ್ಕೆ ಹೋಗಬೇಡಿ. ಪಾಸ್ ಅಂತ ಹಾಕೊಂಡ್ಬಿಟ್ಟು ಏನಂತಾರೆ ರಿಸಲ್ಟ್ ಅವೇಟೆಡ್ ಅಂತ ಹಾಕಿ ನಿಮ್ಮದು ಮಂತ್ ಆಫ್ ಪಾಸಿಂಗ್ ಎಲ್ಲ ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಡೀಟೇಲ್ಸ್ನ ಫಿಲ್ ಮಾಡಿ. ಇಂಜಿನಿಯರಿಂಗ್ ಅವರು ಪರ್ಸ್ಯೂಯಿಂಗ್ ಅಂತ ಹಾಕಿ, ಪರ್ಸ್ಯೂಯಿಂಗ್ ಅಂತ ಬರುತ್ತೆ. ಪರ್ಸ್ಯೂಯಿಂಗ್ ಅಂತ ಬರಲಿಲ್ಲ ಅಂತಂದರೆ ಬೇರೆ ಏನು ಆಪ್ಷನ್ ಬರುತ್ತೆ, ನೀವು ಇನ್ನೂ ಕಲಿತಿದ್ದೀರಾ ಅನ್ನೋಕ್ಕೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಕ್ವಾಲಿಫೈಡ್ ಇನ್ ಗೇಟ್, ನೀವೇನಾದರೂ ಗೇಟ್ ಕ್ವಾಲಿಫೈ ಇದ್ರೆ ಎಸ್ ಅಂತ ಹಾಕಿ ಇಲ್ಲಿ ಗೇಟ್ ಮಾರ್ಕ್ ಶೀಟ್ ಏನಾಗಿದೆ ಅಪ್ಲೋಡ್ ಮಾಡಬೇಕಾಗುತ್ತೆ. ನೋ ಅಂತ ಹಾಕಿ. ಬಟ್ ನೋ ಅಂತ ಹಾಕಿದವ್ರು ಏನು ಅಪ್ಲೋಡ್ ಮಾಡೋರೆ ಸರ್, ಇಲ್ಲಿ ಅಪ್ಲೋಡ್ ಮಾಡೋರಲ್ಲ ಅಂತಂದರೆ ಅವರು ಎಲ್ಲ ಮಾರ್ಕ್ಸ್ ಕಾರ್ಡ್ನ PDF
ಅಲ್ಲಿ ಕನ್ವರ್ಟ್ ಮಾಡಿಬಿಟ್ಟು PDF ಓನ್ಲಿ ಮ್ಯಾಕ್ಸಿಮಮ್ 1 MB ಅಂತಂದರೆ 1 MBಗಿಂತ ಕಡಿಮೆ ಮ್ಯಾಕ್ಸಿಮಮ್ 1 MB ಇರಬೇಕಂತ ಹೇಳಿದ್ದಾರೆ. ಅದನ್ನು PDF ಮರ್ಜ್ ಮಾಡಿಬಿಟ್ಟು ಇಲ್ಲಿ ಅಪ್ಲೋಡ್ ಮಾಡಿದ್ದಾರೆ. ಮಾರ್ಕ್ಸ್ ಕಾರ್ಡ್ ಡೀಟೇಲ್ಸ್, ಸೇವ್ ಮಾರ್ಕ್ಸ್ ಡೀಟೇಲ್ಸ್ ಅಂತ ಕ್ಲಿಕ್ ಮಾಡಿಬಿಟ್ಟು ನೆಕ್ಸ್ಟ್ ಅಂತ ಕೊಡಿ. ನೆಕ್ಸ್ಟ್ ಅಂತ ಕೊಟ್ಟ ಮೇಲೆ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಬೇಕಾಗುತ್ತೆ. ಏನಿಲ್ಲ ಡಾಕ್ಯುಮೆಂಟ್ಸ್ ಗೈಸ್, ನಿಮ್ಮದೊಂದು ಫೋಟೋ ಮತ್ತು ಸಿಗ್ನೇಚರ್ 50 KB ಕಡಿಮೆ ಇರಬೇಕು. KB ನಾಟ್ MB. ಓಕೆ, ಕ್ಲಿಯರ್ ಆಗಿರ್ಬೇಕು, ಫೋಟೋ ಸಿಗ್ನೇಚರ್ ಕ್ಲಿಯರ್ ಇರಬೇಕಂತ ಹೇಳ್ತಾ ಇದ್ದಾರೆ. ಅದನ್ನು ನೋಡ್ಕೊಂಡ್ಬಿಟ್ಟು ಅಪ್ಲೋಡ್ ಮಾಡಿ. ಇಲ್ಲಿ ಗ್ರೀನಾಗಿ ಬರುತ್ತೆ ಅಪ್ಲೋಡ್ ಅಂತಂದರೆ ಅದೇ ಪೇಮೆಂಟ್ ಡೀಟೇಲ್ಸ್ ಬರುತ್ತೆ. ಪೇಮೆಂಟ್ ಡೀಟೇಲ್ಸ್ ಸರ್ ಏನಕ್ಕೆ 1950 ತೋರಿಸ್ತಾ ಇದೆ ಅಂತಂದರೆ ನಾವು 3 ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ, MBA MCA MTech. ಸೊ 3 ಕ್ಯಾಲ್ಕುಲೇಟ್ ಆಗುತ್ತೆ. ನಾನು ಆವಾಗಲೇ ಹೇಳಿಲ್ವಾ ಆ ರೀತಿ. ನೀವೇನಾದರೂ MBA ಒಂದೇ ಸೆಲೆಕ್ಟ್ ಮಾಡ್ಕೊಂಡ್ರೆ ಕಡಿಮೆ ಇರುತ್ತೆ ಫೀಸು. ನೀವು 3 ಎಕ್ಸಾಮ್ ಬರೀತಿದ್ದೀನಿ ಅಂದರೆ 3 ಸೆಲೆಕ್ಟ್ ಮಾಡ್ಕೊಳ್ಳಿ. ಎಕ್ಸಾಮ್ ಡೇಟ್ಸ್ ಕೂಡ ಡಿಫ್ರೆಂಟ್ ಇದೆ, ಟೈಮ್ ಕೂಡ ಡಿಫ್ರೆಂಟ್ ಇದೆ. ಸೆಂಟರ್ ಒಂದೇ ಇರುತ್ತೆ ನಿಮಗೆ, ಏನು ಟೆನ್ಷನ್ ಆಗಕ್ಕೆ ಹೋಗಬೇಡಿ. ನೀವು 3 ಸೆಲೆಕ್ಟ್ ಮಾಡಿಕೊಂಡು ಒಂದೇ ಎಕ್ಸಾಮ್ ಸೆಂಟರ್ ಇರುತ್ತೆ, ಟೈಮಿಂಗ್ ಮಾತ್ರ ಡಿಫ್ರೆಂಟ್ ಇರುತ್ತೆ. ಕ್ಲಿಕ್ ಟು ಮೇಕ್ ಪೇಮೆಂಟ್ ಅಂತ ಕ್ಲಿಕ್ ಮಾಡಿ. UPI, ರೂಪೇ ಇದೆಲ್ಲ ಆಪ್ಷನ್ಸ್ ಇದೆ ಪೇಮೆಂಟ್ ಮೆಥಡು. ಇದನ್ನು ನೀವು ಪೇಮೆಂಟ್ ಮಾಡ್ಕೊಳ್ಳಿ. ಪೇಮೆಂಟ್ ಮಾಡ್ಕೊಂಡ್ಮೇಲೆ ಪ್ರಿಂಟೌಟ್ ಏನಿರುತ್ತೆ ಪ್ರಿಂಟೌಟ್ನ ಬೇಕು. ಏನಕ್ಕಂದ್ರೆ ನೀವು ಅಡ್ಮಿಷನ್ ಹೋಗ್ತಾ ಇದ್ದರೆ ಅಡ್ಮಿಷನ್ಗೆ ಹೋಗಿದ್ದಾಗ ಪೇಮೆಂಟ್ ರಿಸಿಪ್ಟು ಮತ್ತು ಅಪ್ಲಿಕೇಶನ್ ಹಾಕಿರೋ ಫಾರ್ಮ್ ರಿಸಿಪ್ಟು ಕೇಳ್ತಾ ಇರ್ತಾರೆ ಪ್ರಿಂಟೌಟು. ಅದಕ್ಕೆ ಇಲ್ಲಿ ಪ್ರಿಂಟ್ ರಿಸಿಪ್ಟ್ ಅಂತ ಕ್ಲಿಕ್ ಮಾಡಿಬಿಟ್ಟು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ಆಮೇಲೆ ಕ್ಲಿಕ್ ಹಿಯರ್ ಟು ಪ್ರಿಂಟ್ ಫೈನಲ್ ಅಪ್ಲಿಕೇಶನ್ ಅಂತ ಇರುತ್ತೆ, ಇದನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಇದನ್ನು ಕ್ಲಿಕ್ ಮಾಡಿದ್ಮೇಲೆ ನಿಮ್ಮ ಒಂದು ಫಾರ್ಮ್ ಬರುತ್ತೆ ಅಪ್ಲಿಕೇಶನ್ದೆಲ್ಲ, ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಏನಕ್ಕಂದರೆ ಅದು ಕೌನ್ಸಿಲಿಂಗಲ್ಲಿ ಬೇಕು ನಿಮಗೆ. ನೀವು ಕೌನ್ಸಿಲಿಂಗ್ ಎಲ್ಲ ಮುಗಿಸ್ಕೊಂಡು ಅಡ್ಮಿಷನ್ ಮಾಡೋಕ್ಕೆ ಹೋಗಿರ್ತಾರೆ ಕಾಲೇಜ್ಗೆ, ಫೀಸ್ ಕಟ್ಟೋಕ್ಕೆ ಮತ್ತು ಡಾಕ್ಯುಮೆಂಟ್ಸ್ ಎಲ್ಲ ತೊಗೊಂಡು ಹಾಜರಾಗಕ್ಕೆ ಹೋಗಿರ್ತಾರೆ. ಅವಾಗ ಅವರು ಇದು ಕೇಳಿರ್ತಾರೆ, ಇದಿಲ್ಲ ಸರ್ ನನ್ನ ಹತ್ರ ಅಂದರೆ, ಬೇಡಪ್ಪ ನಿನ್ನ ಸೀಟ್ ಕ್ಯಾನ್ಸಲೇಷನ್ ಆಯಿತು ನೋಡು ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರ ಅದು ಬೇಕು. ಇದೆಲ್ಲ ನಾನು ಡೀಟೇಲಾಗಿ ಹೇಳಿದ್ದೀನಿ. ಥ್ಯಾಂಕ್ ಯು ಅಂತ ಹೇಳ್ತೀನಿ. ಮತ್ತು ಕಾಲೇಜನ್ನ ಗೈಡ್ ಯೂಟ್ಯೂಬ್ ಚಾನಲ್ ಏನಿದೆ ಅದನ್ನು ಸಬ್ಸ್ಕ್ರೈಬ್ ಮಾಡಿ. ಇಷ್ಟೊಂದು ಕಷ್ಟಪಟ್ಟು ವೀಡಿಯೋ ಮಾಡ್ತಾಯಿದ್ದೀವಿ. ಸೊ ಅದಕ್ಕೋಸ್ಕರ ವೀಡಿಯೋಗೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲ ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ನೆಕ್ಸ್ಟ್ ವೀಡಿಯೋ ಬಂದುಬಿಟ್ಟು ನಿಮ್ಮ ಕಮೆಂಟ್ಸ್ ಮೇಲೆ ಇರುತ್ತೆ. ಸೊ ಅದಕ್ಕೋಸ್ಕರ ನೀವು ಆದಷ್ಟು ಕಮೆಂಟ್ ಹಾಕಿ. ಏನೇನು ಕ್ವಶನ್ಸ್ ಇದೆ ನಿಮ್ಮ ತಲೆಯಲ್ಲಿ ಕಮೆಂಟ್ ಆಗ್ತಾ ಇರಿ ನನ್ನ ವೀಡಿಯೋಗೆ, ಓಕೆನಾ? ನಾನು ಬೇಜಾರೇನಾಗಲ್ಲ, ರಿಪ್ಲೈ ಮಾಡ್ತಾ ಇರ್ತೀನಿ. ಮತ್ತು ನೆಕ್ಸ್ಟ್ ವೀಡಿಯೋ ಕೂಡ ಮಾಡ್ತಾ ಇರ್ತೀವಿ ಅದ್ರ ಮೇಲೆ. ಥ್ಯಾಂಕ್ ಯು ಗೈಸ್. ಮತ್ತೆ ಸಿಗೋಣ. ಬಾಯ್.